ನಮಸ್ಕಾರ ಎಲ್ರಿಗೂ, ನಾನು ಚೈತ್ರ. ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ನನ್ನ ಸಂಜೆಯ ರೂಟೀನ್ ಲಘು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮದು ಬಟ್ಟೆ ಅಂಗಡಿಗಳಾಗಿರೋದ್ರಿಂದ ಅವಾಗವಾಗ ಹೊರಗಡೆ ಹೋಗೋವಂಥ ಕೆಲಸಗಳು ಇದ್ದೇ ಇರುತ್ತೆ. ನಾನಿವತ್ತು ಹೊರಗಡೆ ಹೋಗಿದ್ದೆ. ಇವಾಗ ತಾನೇ ಬಂದೆ. ಟೈಮು ಆಲೆ 5 ಗಂಟೆ ಆಗಿತ್ತು. ನಾನು ಬರೋ ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದರು. ಜೊತೆಗೆ ಅವರು 5 ಗಂಟೆಗೆ ಟ್ಯೂಷನ್ಗೆ ಹೋಗ್ತಾರೆ. ಅವರು ಕೂಡ ಟ್ಯೂಷನ್ಗೆ ರೆಡಿಯಾಗಿ ಹೋಗಿದ್ದಾಯಿತು. ಇನ್ನು ನನ್ನ ಚಿಕ್ಕ ಮಗ ಮಲಗಿದ್ದ. ಅವನು ಎದ್ದೇಳೋ ಅಷ್ಟರಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಇನ್ನು ಮಕ್ಕಳು ಟ್ಯೂಷನಿಂದ ಬರೋ ಅಷ್ಟರಲ್ಲಿ ಅಡುಗೆನೂ ಕೂಡ ಮಾಡಿಡಬೇಕು. ಟ್ಯೂಷನಿಂದ ಬಂದ ನಂತರ ಸ್ವಲ್ಪ ಹೊತ್ತು ಆಟ ಆಡಿ ನಂತರ ಅವರನ್ನು ಓದಿಸ್ಲಿಕ್ಕೆ ಕೂರಿಸ್ಕೊಳ್ತೀನಿ. ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಚಿಲ್ಲರೆ ಕೆಲಸಗಳೇ ಜಾಸ್ತಿ ಆಗಿರುತ್ತೆ. ಇನ್ನು ಸಂಜೆ ಹೊತ್ತು ಕಸ ಗುಡಿಸಿ ಬಾಗಿಲಿಗೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೆ. ನಾನು ಪೀರಿಯಡ್ಸಲ್ಲಿ ಇದ್ದಿದ್ದರಿಂದ ಬಾಗಿಲಿಗೆ ಕುಂಕುಮ ರಂಗೋಲಿ ಏನು ಕೂಡ ಹಾಕೋದಿಲ್ಲ 5 ದಿವಸಗಳವರೆಗೂ. ಹೊಸ್ಲಿಗೆ ನೀರು ಹಾಕದೆ ನಾವು ಯಾವತ್ತೂ ಲೈಟನ್ನ ಆನ್ ಮಾಡೋದಿಲ್ಲ. ಪೀರಿಯಡ್ಸ್ ಆದರೆ 3 ದಿವಸಗಳವರೆಗೂ ನಮ್ಮ ಮನೆಯಲ್ಲಿ ಪೂಜೆ ಅಥವಾ ದೀಪನೂ ಕೂಡ ಹಚ್ಚೋದಿಲ್ಲ. 4ನೇ ದಿವಸದಿಂದ ಯಾರಾದರೂ ದೀಪನ ಹಚ್ತಾರೆ. ಹಾಗೆ 5-6 ದಿವಸಗಳವರೆಗೂ ಯಾವುದೇ ರೀತಿಯಾದ ಪೂಜೆ ಸಾಮಾನು ಕೂಡ ಮುಟ್ಟೋದಿಲ್ಲ ನಾನು. ಇನ್ನು ಬೆಳಗ್ಗೆ ಪಾತ್ರೆ ತೊಳೆದಿಟ್ಟಿದ್ದು ಹಾಗೆ ಇತ್ತು, ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ನನಗೆ ಮನೆ ತುಂಬಾ ಇಕ್ಕಟ್ಟು ಅನಿಸುತ್ತೆ. ತುಂಬಾ ಪಾತ್ರೆಗಳು, ಜೊತೆಗೆ ರೆಸಿಪಿ ವ್ಲಾಗನ್ನು ಕೂಡ ಮಾಡ್ತಾ ಇರ್ತೀನಿ. ಅಡುಗೆ ಮನೆಯಲ್ಲೂ ಜಾಗ ಸಾಕಾಗೋದಿಲ್ಲ ಅನಿಸ್ಬಿಡುತ್ತೆ. 1.5-2 ವರ್ಷದ ಮಟ್ಟಗಲ್ವಾ ಅಂದ್ಬಿಟ್ಟು ನಾವು ಸಿಂಗಲ್ ಬೆಡ್ರೂಮನ್ನೇ ಖಾಲಿ ಮಾಡಿಸ್ಕೊಂಡು ಇದೇ ಮನೆಯಲ್ಲೇ ಇದ್ದೀವಿ. ಇನ್ನೊಂದು 5-6 ತಿಂಗಳಲ್ಲಿ ನಾವು ಕಟ್ಟಿಸ್ತಾ ಇರುವಂತಹ ಹೊಸ ಮನೆಗೆ ಶಿಫ್ಟ್ ಆಗ್ತೀವಿ. ಈ ಮನೆಗೆ ಬಂದು ಆಗಲೇ 2 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೇನು ಮೇಗೆ ಆ ಮನೆಯೂ ಕೂಡ ಗೃಹ ಪ್ರವೇಶ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೆ ಅಡುಗೆ ಮನೆ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿರಬೇಕು. ಯಾವುದೇ ಮನೆಗಳಲ್ಲಾಗಲಿ ಅಡುಗೆ ಮನೆನ ನಾವು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತೀವೋ ಮನೆಯಲ್ಲಿನೂ ಕೂಡ ನೆಮ್ಮದಿ ತುಂಬಾ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಎಷ್ಟಾಗುತ್ತೋ ಅಷ್ಟು ಅವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾನೆ ಇದ್ದರೆ ನಮಗೆ ಎನಿ ಟೈಮು ಅಡುಗೆ ಮನೆ ಕ್ಲೀನಾಗೇ ಇರುತ್ತೆ. ಹಾಗೆ ಉಜ್ಜೋ ಅಂಥ ಅವಶ್ಯಕತೆಯೇ ಇರಲ್ಲ. ನಾವು ತಿಂಗಳಾನ್ಗಟ್ಲೆ ಬಿಟ್ಕೊಂಡು ತಿಂಗಳಿಗೊಂದ್ಸರಿ ಉಜ್ಜೋದ್ರಿಂದ ಅಡುಗೆ ಮನೆ ಕ್ಲೀನ್ ಆಗೋದಿಲ್ಲ ಅಲ್ವಾ. ಇನ್ನು ನಾನು ಹೊರಗಡೆ ಹೋಗಿ ಬಂದರೆ ಈ ರೀತಿ ಐಸಿಂದ ಸ್ವಲ್ಪ ಮುಖನ ಉಜ್ಕೊಳ್ತೀನಿ. ಅದರಿಂದ ಮುಖ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಜೊತೆಗೆ ರಂಧ್ರಗಳು ಕೂಡ ಆಗೋದಿಲ್ಲ ಮುಖದಲ್ಲಿ. ನನಗೇನಾದರೂ ತುಂಬಾ ತಲೆನೋವ್ತಾ ಇದ್ದರೆ ಐಸನ್ನು ಈ ರೀತಿ ಹಣೆಗೆಲ್ಲ ಉಜ್ಕೊಳ್ತೀನಿ. ಅದರಿಂದ ತಲೆನೋವು ತುಂಬಾ ಬೇಗ ವಾಸಿಯಾಗುತ್ತೆ. ನೀವು ಕೂಡ ಸಂಜೆ ಹೊತ್ತು ಮುಖನ ತೊಳೆಯುವಂತಹ ಅಭ್ಯಾಸನ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಏನು ಯೋಚನೆ ಮಾಡ್ತಾರೆ ಅಂದರೆ, ಅಯ್ಯೋ ಬಿಡು ಮನೆಯಲ್ಲಿ ತಾನೇ ಇರ್ತೀವಿ, ಮುಖ ಏನು ತೊಳೆಯೋದು ಅಂತೀವಿ. ಅಥವಾ ಹೊರಗಡೆಯಿಂದನೂ ಬಂದಾಗ ಸುಸ್ತಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಆಗಿಬಿಡ್ತೀವಿ. ನೀವು ಹೊರಗಡೆಯಿಂದನೇ ಬಂದಿರಿ ಅಥವಾ ಮನೆಯಲ್ಲೇ ಇರಿ, ದಿನಕ್ಕೆ 2 ಸರಿ ಆದರೂ ಮುಖ ತೊಳೆಯೋವಂತಹ ಅಭ್ಯಾಸನ ಮಾಡ್ಕೊಳ್ಳಿ. ಮುಖನ ತೊಳೆಯೋದ್ರಿಂದ ಮನಸ್ಸು ಕೂಡ ತುಂಬಾ ನೆಮ್ಮದಿ ಅನಿಸ್ಬಿಡುತ್ತೆ. ಫ್ರೆಶ್ನೆಸ್ ಬಂದಷ್ಟು ನಮಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಂಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಏನು ಅನ್ನಿಸ್ತು ಅಂತ ಹೇಳಿ. ಜೊತೆಗೆ ಸುಸ್ತು ಕೂಡ ತುಂಬಾ ಕಮ್ಮಿ ಆಗುತ್ತೆ ಮುಖನ ತೊಳೆಯೋದ್ರಿಂದ. ಸುಸ್ತಾದಾಗ ಈ ರೀತಿ ತಣ್ಣೀರಲ್ಲಿ ಮುಖನ ತೊಳೆದ್ರೆ ತುಂಬಾ ಕೂಲ್ ಅನಿಸ್ಬಿಡುತ್ತೆ. ಇನ್ನು ಮಾಯಿಶ್ಚರೈಸರ್ ಅಂತೂ ನನಗೆ ಹಾಕದೇ ಇರೋದಕ್ಕೇ ಆಗೋದಿಲ್ಲ. ಯಾರೇ ಹೆಣ್ಮಕ್ಳಾಗಿರಲಿ ಈ ರೀತಿ ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಮುಖ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಾಯಿಶ್ಚರೈಸರು ಮುಖನ ಡ್ಯಾಮೇಜ್ ಆಗ್ಲಿಕ್ಕೆ ಬಿಡೋದಿಲ್ಲ. ಜೊತೆಗೆ ಕಪ್ಪು ಕಲೆಗಳಾಗಲಿ ಅಥವಾ ತುಂಬಾ ಡ್ರೈ ಅನಿಸಿದ್ರೆ ಮಾಯಿಶ್ಚರೈಸರು ತುಂಬಾ ವರ್ಕ್ ಮಾಡುತ್ತೆ. ಮಾಯಿಶ್ಚರೈಸರ್ನ ಹಾಕೋದ್ರಿಂದ ನಮ್ಮ ಮುಖದ ಚರ್ಮಕ್ಕೆ ಒಂದು ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಮಾಯಿಶ್ಚರೈಸರ್ ಹಾಕಿದ ನಂತರ ಸನ್ಸ್ಕ್ರೀನ್ನ ಹಾಕೋದ್ರಿಂದ ಮುಖ ಆದಷ್ಟು ಡ್ಯಾಮೇಜ್ ಆಗೋದನ್ನು ತಪ್ಪಿಸುತ್ತೆ. ನನಗೆ ಈ ರೀತಿ ಮಾಯಿಶ್ಚರೈಸರು ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಕಪ್ಪು ಕಲೆಗಳಿಲ್ಲ. ಜೊತೆಗೆ ಮುಖದ ಮೇಲೆಲ್ಲ ಗಾಯದಿಂದ ಆಗಿರುವಂತಹ ಮಾರ್ಕ್ಗಳೇ ಜಾಸ್ತಿ.
ಚಿಕ್ಕವರಿದ್ದಾಗ ನಾನು ನನ್ನ ತಮ್ಮ ಜಗಳಾಡುವಾಗ ಅವನು ಯಾವಾಗಲೂ ಮುಖಕ್ಕೇನೆ ಗಿಲ್ತಾ ಇದ್ದ. ಅದು ತುಂಬಾ ಮಾರ್ಕ್ಗಳು ಹಾಗೆ ಉಳಿದಿದೆ. ನನಗೆ ಕುಂಕುಮನ ಇಡದೇ ಇರೋದಕ್ಕಾಗೋದಿಲ್ಲ. ಪೀರಿಯಡ್ಸ್ನಲ್ಲಿದ್ರೂ ಕೂಡ ಕುಂಕುಮನ ಇಟ್ಕೊಳ್ತೀನಿ. ಕುಂಕುಮನ ನಾನು ಯಾವಾಗಲೂ ಸಪ್ರೇಟಾಗಿ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಮಿಂತ್ರಾಯಿಂದ ನಾನು ಒಂದು ಬ್ಯಾಗನ್ನು ಆರ್ಡರ್ ಮಾಡಿದ್ದೆ. ಇದು ಬಂದ್ಬಿಟ್ಟು ಎಕ್ಸಾಟಿಕ್ ಬ್ಯಾಗು. ಎಕ್ಸಾಟಿಕ್ ಅವ್ರದ್ದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮೊದಲು ನಾನೊಂದು ಪರ್ಸನ್ನ ತರಿಸಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಈ ಬ್ಯಾಗೂ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಮುಂದೆ ಒಂದು ಜಿಪ್ಪು ಹಾಗೆ ಹಿಂದೆ ಒಂದು ಜಿಪ್ಪು. ಮೇನ್ ಜಿಪ್ ಒಳಗಡೆ ಒಂದು ಇನ್ನರ್ ಪಾಕೆಟು ಹಾಗೆ ಇನ್ನೂ ಒಂದು ಕೂಡ ಓಪನ್ ಪಾಕೆಟು ಕೂಡ ಇತ್ತು. ಇದ್ರ ರೇಟು 827 ರೂಪಾಯಿ. ಈ ಬ್ಯಾಗನ್ನ ಇದೇ ರೀತಿ ಹ್ಯಾಂಡ್ ಬ್ಯಾಗ್ ಥರನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಸ್ಲಿಂಗ್ ಬ್ಯಾಗ್ ಬೇಕು ಅಂದರೆ ಈ ರೀತಿ ಬೆಲ್ಟನ್ನು ಕೂಡ ಕೊಟ್ಟಿದ್ದಾರೆ. ಸ್ಲಿಂಗ್ ಬ್ಯಾಗನ್ನು ಕೂಡ ಮಾಡ್ಕೊಳ್ಬೋದು. ನನಗೆ ಇದೇ ರೀತಿ ಹ್ಯಾಂಡ್ ಬ್ಯಾಗ್ ಬೇಕಿತ್ತು. ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕು ಅಂದ್ರೂ ಕೂಡ ಶೇರ್ ಮಾಡ್ತೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಕಲರು ಕೂಡ ತುಂಬಾ ಇಷ್ಟ ಆಯಿತು. ಕಲರ್ಗಿಂತ ನನಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಬ್ಯಾಗನ್ನ ಸುಮಾರು 1 ವರ್ಷದಿಂದನೂ ತೊಗೋಬೇಕು ಅಂದ್ಕೊಳ್ಳೋದು, ಮತ್ತು ಕ್ವಾಲಿಟಿ ಹೇಗೆ ಬರುತ್ತೋ ಅಂದ್ಕೊಳ್ಳೋದು, ಸುಮ್ಮನೆ ಆಗೋದು. ಅದು ರೇಟ್ ಬೇರೆ 827 ರೂಪಾಯಿ ಏನೋ ಇತ್ತು. ಅದರಿಂದ ನಾನು ತೊಗೊಳ್ಳೋ ಬೇಡವೋ ಅಂದ್ಕೊಂಡು ತೊಗೊಂಡೇ ಇರಲಿಲ್ಲ. ಆರ್ಡರ್ ಮಾಡಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಬಟಾಣಿನ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಹಾಗೆ ಇತ್ತು. ಇವತ್ತು ಬಟಾಣಿನ ಹಾಕಿಬಿಟ್ಟು ಮಟರ್ ಪನ್ನೀರ್ ಮಸಾಲಾನ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಕೊಳ್ತಾ ಇದ್ದೆ. ಇವತ್ತು ಮಟರ್ ಪನ್ನೀರ್ ಮಸಾಲಾನ ನಾನು ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಈರುಳ್ಳಿ ಟೊಮೆಟೊನ ಹೆಚ್ಕೊಂಡಿದ್ದಾಗಿದೆ. 2 ಕಪ್ಪಷ್ಟು ಬಟಾಣಿ ಇತ್ತು, ತಗೊಳ್ತಾ ಇದ್ದೀನಿ. ಜೊತೆಗೆ ಒಂದು 10-15 ಗೋಡಂಬಿನ ತಗೊಳ್ತೀನಿ. ಗೋಡಂಬಿನ ಹಾಕಿದ್ರೆ ಮಟರ್ ಪನ್ನೀರ್ ಮಸಾಲ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಎತ್ತಿಟ್ಟಿರುವಂತಹ ಗೋಡಂಬಿನ ಹಾಕಿ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ಗೋಡಂಬಿ ಕೆಂಪಗಾದ ನಂತರ ದಪ್ಪದಾಗಿ ಹೆಚ್ಚಿರುವಂತಹ 1-2 ಮೀಡಿಯಮ್ ಸೈಜು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ 1/4 ಭಾಗ ಹುರ್ಕೊಂಡ ನಂತರ ಅದಕ್ಕೆ 1-2 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕಿ ಮೆತ್ತಗಾಗೋ ತನಕ ಹುರ್ಕೊಂಡು ನಂತರ 1-2 ಇಡಿ ತೆಂಗಿನಕಾಯಿ ತುರಿನೂ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ. ಹುರಿದಿಟ್ಟಿರುವಂತಹ ಗೋಡಂಬಿ, ಈರುಳ್ಳಿ, ಟೊಮೆಟೊ, ತೆಂಗಿನಕಾಯಿ ತುರಿ ತಣಿಸೋ ಅಷ್ಟರಲ್ಲಿ ನಾವೊಂದು ಒಗ್ಗರಣೆನ ಮಾಡ್ಕೊಂಬಿಡೋಣ. ಆ ಮಿಶ್ರಣನ ರುಬ್ಬೋದಿರೋದ್ರಿಂದ ಚೆನ್ನಾಗಿ ತಣಿಸಿದ ನಂತರನೇ ರುಬ್ಕೊಳ್ಬೇಕಾಗುತ್ತೆ. 200 ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ನಿಮಗೆ ಪನ್ನೀರು ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಪನ್ನೀರನ್ನು ಒಂದ್ಸರಿ ನೀರಲ್ಲಿ ತೊಳೆದು ನಂತರ ಒಂದು ಬಟ್ಟೆ ಅಥವಾ ಈ ರೀತಿ ಟಿಶ್ಯೂ ಪೇಪರ್ನಲ್ಲಿ ಒರೆಸಿ ನಂತರ ಇದನ್ನು ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜ್ಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಸಣ್ಣದಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಜೊತೆ ಹಾಕೋದ್ರಿಂದ ತುಂಬ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಸಣ್ಣದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ನ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ಪನ್ನೀರ್ ಮಟರ್ ಮಸಾಲ, ಪನ್ನೀರನ್ನು ಹಾಕದೆ ಮಟರ್ ಮಸಾಲಾನು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಪನ್ನೀರನ್ನು ಈ ರೀತಿ ಹೆಚ್ಕೊಂಡಿದ್ದಾಗಿದೆ. ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2-3 ಸ್ಪೂನಷ್ಟು. ಮೊದಲಿಗೆ ಪನ್ನೀರನ್ನು ಹುರ್ಕೊಂಬಿಡೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಪನ್ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಳೋಣ. ಪನ್ನೀರನ್ನು ಈ ರೀತಿ ಒಂದ್ಸರಿ ಹುರಿದು ಅಡುಗೆಗಳಲ್ಲಿ ಬಳಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ದು. ಯಾವುದೇ ಗ್ರೇವಿಗೆ ಹಾಕೋದಿರಲಿ ಅಥವಾ ಯಾವುದೇ ರೀತಿಯಾದಂತಹ ರೈಸ್ಗಳಲ್ಲಿ ಬಳಸಿದ್ರೂ ಕೂಡ ಈ ರೀತಿ ಹುರಿದು ಹಾಕಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅದೇ ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 5-6 ಸ್ಪೂನ್ ಅಷ್ಟಿದೆ.
ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದೇ ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಕೆಂಪುಗೆ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಂಡ ನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಇದಕ್ಕೆ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸುಮಾರು 2 ಕಪ್ಪಷ್ಟು ಬಟಾಣಿ ಇದೆ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಇವಾಗಲೇ ಹಾಕೋದ್ರಿಂದ ಬಟಾಣಿಗೂ ಕೂಡ ಉಪ್ಪು ತುಂಬ ಚೆನ್ನಾಗಿ ಹತ್ತುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಲೋ ಫ್ಲೇಮಲ್ಲೇ 5 ನಿಮಿಷ ಬೇಯಿಸ್ಕೊಳ್ಳೋಣ. ಬಟಾಣಿ ತುಂಬ ಚೆನ್ನಾಗಿ ಬೇಯುತ್ತೆ. ನೀರು ಹಾಕ್ದೇ ಬೇಯಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಯೋ ಅಷ್ಟರಲ್ಲಿ ತಣಿಲಿಕ್ಕಿಟ್ಟಿರುವಂತಹ ಗೋಡಂಬಿ, ಈರುಳ್ಳಿ, ಟೊಮೆಟೊ ಹಾಗೂ ತೆಂಗಿನಕಾಯಿ ಮಿಶ್ರಣನ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಸ್ವಲ್ಪನೇ ನೀರನ್ನು ಬಾಣಲೆಗೂ ಕೂಡ ಹಾಕಿ ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಅಲ್ಲೇ ಅತಿಯಾಗಿ ನೀರಿನ ಅಂಶ ಇರೋದ್ರಿಂದ ನೀರನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಗೋಡಂಬಿ ಬದಲಿಗೆ ಕಡಲೆ ಬೀಜನೂ ಕೂಡ ಹುರಿದು ಸಿಪ್ಪೆನ ತೆಗೆದು ಕೂಡ ಬಳಸ್ಬೋದು. ಅದು ಕೂಡ ರುಚಿ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. 5 ನಿಮಿಷ ಬಟಾಣಿನ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈ ರೀತಿ ಬೆಂದ ನಂತರ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ. ಇದಕ್ಕೆ ಮಸಾಲೆನ ಈ ರೀತಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಬೋದ್ರಿಂದ ಗ್ರೇವಿನೂ ಕೂಡ ಹೆಚ್ಚುತ್ತೆ. ಜೊತೆಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. 1/4 ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸಿ ಜಾರ್ನೂ ಕೂಡ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ 3 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. 1/2 ಸ್ಪೂನು ಗರಂ ಮಸಾಲೆ, 1/4 ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಹಾಕ್ಕೊಳ್ಳೋದು ಬೇಡ. ಮಿಕ್ಸಿ ಜಾರ್ನ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಈ ಅದಕ್ಕಿದ್ರೆ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಹುರಿದಿಟ್ಟಿರುವಂತಹ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರು ಬಿಸಿ ಎದ್ದಾಗ ಎತ್ತಿಟ್ಟಿದ್ರೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರು ಕೂಡ ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ 1-2 ಕುದಿ ಕುದಿಸ್ಕೊಳ್ಳೋಣ. ನನಗೆ ಯಾವಾಗಲೂ ಅಡುಗೆನ ಮಾಡಿದ ನಂತರ ರುಚಿನ ನೋಡಿ ಅಭ್ಯಾಸ. 1-2 ಕುದಿ ಕುದಿಸ್ಕೊಂಡ ನಂತರ ಸಣ್ಣಗೆ 1 ಇಡಿ ಕೊತ್ತಂಬರಿನ ಕಟ್ ಮಾಡಿ ಹಾಕೋಣ. 1 ಸ್ಪೂನಷ್ಟು ಕಸೂರಿ ಮೇಥಿನ ಉದುರಿಸ್ಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಯಾವುದೇ ರೀತಿಯಾದ ಗ್ರೇವಿಗಾಗಲಿ ಈ ರೀತಿ ಪನ್ನೀರ್ ಬಟರ್ ಮಸಾಲಗಳಿಗಾಗಲಿ ತುಂಬಾ ರುಚಿಯಾಗಿರುತ್ತೆ. ಇನ್ನು ಪನ್ನೀರ್ ಮಟರ್ ಮಸಾಲಾಗೆ ನಾನಿವತ್ತು ಬರೀ ಚಪಾತಿನೇ ಮಾಡ್ಕೊಳ್ತಾ ಇದ್ದೀನಿ. ನಾದಿರೋಂತಹ ಹಿಟ್ಟಿದ್ದಿದ್ರಿಂದ ಅದನ್ನೇ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಚಪಾತಿ ಹಿಟ್ಟನ್ನು ಹಾಕೊಂಡಾಗ, ಗೋಧಿ ಹಿಟ್ಟನ್ನು ಹಾಕೊಂಡಾಗ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಎಳ್ಳನ್ನು ಹಾಕಿ, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಂತರ ಸ್ವಲ್ಪ ಎಣ್ಣೆನ ಹಾಕಿ ನಾದಿ ಈ ರೀತಿ 15 ನಿಮಿಷ ಬಿಟ್ಟು ಚಪಾತಿನ ಲಟ್ಸಿ ನೋಡಿ. ಪನ್ನೀರ್ ಮಟರ್ ಮಸಾಲ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ನಾನು ಯಾವಾಗಲೂ ತುಪ್ಪನ ಹಾಕಿನೇ ಚಪಾತಿನ ಮಾಡೋದು. ತವಾಗೂ ಸ್ವಲ್ಪ ತುಪ್ಪನ ಹಾಕಿ ಸವರಿ ನಂತರ ಈ ರೀತಿ ಚಪಾತಿನ ಬೇಯಿಸ್ಕೊಳ್ತೀನಿ. ಅದರಿಂದ ಸ್ವಲ್ಪನೂ ಕೂಡ ತವಾಗೆ ಚಪಾತಿ ಅಂಟೋದೇ ಇಲ್ಲ. ಚಪಾತಿನ ಮಾಡುವಾಗ ನಾನು ಯಾವತ್ತೂ ಕೂಡ ಮಗ್ಚೋಕೈನ ಬಳಸೋದೇ ಇಲ್ಲ. ಚಪಾತಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬುತ್ತೆ. ಒಂದು ಸೈಡು ಹಾಕಿದ ನಂತರ 1 ನಿಮಿಷ ಬಿಟ್ಟು ಮತ್ತೆ ಮಗ್ಚಾಕಿ ನಂತರ ಉಲ್ಟಾ ಹಾಕಿ ಈ ರೀತಿ ಬಟ್ಟೆಯಿಂದ ಅದುಮ್ತಾ ಹೋದರೆ ತುಂಬ ಚೆನ್ನಾಗಿ ಚಪಾತಿ ಉಬ್ಬುತ್ತೆ. ನನಗೆ ಚಪಾತಿ ಈ ರೀತಿ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ. ನಂತರ ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ತೀನಿ.
ಎಣ್ಣೆಗಿಂತ ಸ್ವಲ್ಪ ಸ್ವಲ್ಪ ತುಪ್ಪನ ಸವರಿ ಚಪಾತಿನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ಅತಿಯಾದ ಉಷ್ಣಾಂಶನೂ ಕೂಡ ಆಗೋದಿಲ್ಲ. ಈ ರೀತಿ ಒಂದು ಚಪಾತಿಗೆ ಸ್ವಲ್ಪ ತುಪ್ಪನ ಸವರಿ ನಂತರ ಇನ್ನೊಂದು ಚಪಾತಿನ ಅದ್ರ ಮೇಲೆ ಹಾಕಿ ಸ್ವಲ್ಪ ಉಜ್ಜಿ ಇಡ್ತೀನಿ. ಅದರಿಂದ ಚಪಾತಿ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಈ ರೀತಿ ಚಪಾತಿನ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ. ಇನ್ನು ಚಪಾತಿ ಮಾಡಿದ್ದಾಗಿದೆ, ನನ್ನ ಕೆಲಸನೂ ಕೂಡ ಮುಗ್ದಿದೆ. ಸಂಜೆ ಹೊತ್ತು ಈ ರೀತಿ ಮಕ್ಕಳು ಟ್ಯೂಷನಿಂದ ಬರೋ ಅಷ್ಟರಲ್ಲಿ ನಾನು ಅಡುಗೆನ ಮಾಡಿ ಇಟ್ಟಿರಬೇಕು. ನಂತರ ಅವ್ರಿಗೆ ಓದಿಸ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ನೀವು ಕೂಡ ಈ ರೀತಿ ಒಮ್ಮೆ ಚಪಾತಿನ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ತುಪ್ಪ ಹಾಕೋದು ಬೇಡ ಅಂದರೆ ಹಾಗೇನೂ ಕೂಡ ಮಾಡ್ಕೊಂಡು ನೋಡಿ. ಇನ್ನು ಮಕ್ಕಳು ಟ್ಯೂಷನಿಂದ ಬಂದಿದ್ರು. ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಟೇಸ್ಟ್ ನೋಡ್ತೀನಿ ಹಾಕ್ಕೊಡು ಅಂತ ಕೇಳ್ತಾ ಇದ್ದ. ಇವತ್ತಿನ ಟಿಪ್ಸು ಜೊತೆಗೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಈ ರುಚಿಯಾದಂತಹ ಪನ್ನೀರ್ ಮಟರ್ ಮಸಾಲಾನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.